ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಚಿಕ್ಕಮ್ಮರು ತಮ್ಮನ್ನು ಕಳಿಸೋದಕ್ಕೆ ಎಲ್ಲರೂ ಬಂದಿದ್ದರು. ಅವರು ಎಳ್ಳು ಬೆಲ್ಲ ತೊಗೊಂಬಂದಿದ್ರು ಚಿಕ್ಕಮ್ಮ. ಆಲ್ರೆಡಿ ದೇವು ಕೈಲಿ ಕೊಟ್ಟು ಕಳಿಸಿದ್ರು ಪಾಪ ಹಿಂದೊಂದು ದಿನನೇ. ಮತ್ತು ಅವರು ಎಳ್ಳು ಬೆಲ್ಲ ತೊಗೊಂಬಂದಿದ್ರು ಎಲ್ಲರಿಗೂ. ಬಂದಿದ್ದ ತಕ್ಷಣ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡ್ತಾ ಇದ್ದಾರೆ. ಈ ಚಿಕ್ಕಮ್ಮ ಅದಕ್ಕೆ ರೇಗಿಸ್ತಾ ಇದ್ರು. ಕೊಡಿ ನಮ್ಗೆ ಹಂಗೆ. ಇಲ್ಲ ನಮ್ಗೆ ಹಂಗೆ ಕೊಡಿ, ತಗೋತೀವಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನಿಮಗೂ ಎಳ್ಳು ಬೆಲ್ಲ ತಿಂಡಿ ತಿಂದು ಎಲ್ಲರ ದೇವಸ್ಥಾನದ ಹತ್ರ ಬಂದ್ವಿ. ಬೆಳಗ್ಗೆನೇ ಎಡ್ಮುಡಿ ಕಟ್ಟೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರಲ್ವ, ಹಾಗಾಗಿ ನಾನು ಹೇಳಿದ್ದೆ ನಂದೀಶ್ ಅವ್ರಿಗೆ, ನೀವು ಮತ್ತು ರಕ್ಷಿ ಸ್ವಲ್ಪ ಲೇಟಾಗೇ ಕಳಿಸ್ಕೊಳ್ಳಿ, ಅಷ್ಟಲ್ಲೆಲ್ಲ ಚಿಕ್ಕಮ್ಮರು ಬರ್ತಾರೆ ಅಂತ. ಯಾಕೋ ಈ ಸರಿ ಇವ್ರು ಹೋಗ್ಬೇಕಾದ್ರೆ ನಂಗೆ ತುಂಬ ಅಳು ಬಂದ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ನಂದೀಶ್ ಅವ್ರು ಹೋಗೋದಕ್ಕಿಂತ ಮುಂಚೆನೂ ನನಗೆ ಅಳು ಬರ್ತಾಯಿತ್ತು. ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ, ಯಾಕೋ ಗೊತ್ತಿಲ್ಲ ನೀವು ಈ ಸರಿ ಹೋಗ್ಬೇಕಾದ್ರೆ ನಂಗೆ ಅಳು ಬರ್ತಾಯಿದ್ದೆ, ಯಾವ ಸರಿನೂ ನನಗೆ ಹಿಂಗಾಗಿಲ್ಲ ಅಂತ. ನಂದೀಶ್ ಅವ್ರಿಗೆ ಸರಿ 7ನೇ ಸರಿ ಅಂತ ಅನಿಸುತ್ತೆ, ರಕ್ಷಿಗೆ 5ನೇ ಸರಿ ಇರಬೇಕು. ತುಂಬ ಇವ್ರು ಹೊರಡ್ತೀನಿ ಅಂದಾಗಿಂದ ನನಗಳು. ಅವ್ರ ಜೊತೆ ನಾನು ತುಂಬ ಸರಿ ಹೇಳಿದ್ದೀನಿ, ಯಾಕೆ ಅಂತಲೇ ನನಗೆ ಗೊತ್ತಿಲ್ಲ. ದಯವಿಟ್ಟು ಅಯ್ಯಪ್ಪನಿಗೆ ತಪ್ಪಾಯಿತು ಅಂತ ಕೇಳ್ಕೊಬಿಡಿ, ನೀವು ಒಂದು ಸರಿ ತಪ್ಪು ಕಾಣಿಕೆ ಹಾಕ್ಬಿಡಿ, ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ ಅಂತ. ಇಲ್ಲ ನಾನು ನೀನು ಹೇಳಿಲ್ಲ ಅಂದರು ಆಗ್ತೀನಿ ಬಿಡು ಅಂತ ಪಾಪ ನಂದೀಶ್ವರು ಅದನ್ನೇ ಹೇಳ್ತಾಯಿದ್ರು. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ, ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ ನೀನು ಅಂತ ಹೇಳ್ಬಿಟ್ಟು. ನನಗೆ ಯಾವ ಸರಿನೂ ಆ ರೀತಿ ಆಗಿರಲಿಲ್ಲ. ಸದ್ಯಕ್ಕೆ ಎಲ್ಲರೂ ಸುಖವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅನ್ನೋದು ಒಂದೇ ಪ್ರಾರ್ಥನೆ ಆಗಿತ್ತು ನನಗೆ, ಅವ್ರು ಹೋಗಿ ಬರೋವರೆಗೂ. ಇವಾಗ ರಕ್ಷಿಗೆ ಫಸ್ಟು ದೇವು ಕಟ್ಟಿದ್ರು, ಆಮೇಲೆ ರಕ್ಷಿ ಸ್ವಾಮಿಗಳು ಕಟ್ಸ್ಕೊತಾ ಇದ್ದಾರೆ. ಎಲ್ಲರೂ ಯಾರ್ಯಾರು ಏನಾದರೂ ಅಂದ್ಕೊಂಡಿದ್ರೆ ತುಪ್ಪದ ಕಾಯಿನೂ ಸುದ ತುಂಬಿಸ್ಬೋದು. ರಕ್ಷಿ ಅವ್ರಿಗೆ ಇಡ್ಮುಡಿ ಕಟ್ಟೋಷ್ಟರಲ್ಲಿ ಎಲ್ಲರೂ ಬಂದರು. ಅವರೆಲ್ಲರೂ ಬಂದ್ರ ಅಂತ ನೋಡ್ತಾಯಿದ್ರು. ಓಡಿ ಬಾರಯ್ಯಪ್ಪ, ಓಡಿ ಬಾರಯ್ಯಪ್ಪ, ಓಡಿ ಬಾರಯ್ಯಪ್ಪ, ಓಡಿ ಬಾರಯ್ಯಪ್ಪ, ಶರಣಮಯ್ಯಪ್ಪ, ಗುರುಸ್ವಾಮಿ ರೂಪದಲ್ಲಿ, ಮಣಿಕಂಠನ್ ರೂಪದಲ್ಲಿ, ಕನ್ಯಾಸ್ವಾಮಿ ರೂಪದಲ್ಲಿ, ಕಂಠಸ್ವಾಮಿ ರೂಪದಲ್ಲಿ, ಸ್ವಾಮಿಯೇ ರಕ್ಷಿಸ್ವಾಮಿ, ಅಯ್ಯಪ್ಪ ಸ್ವಾಮಿಯಪ್ಪ, ಶರಣಮಪ್ಪ, ತಂದೇವಪ್ಪ, ಭಕ್ತಿವಪ್ಪ, ಸ್ವಾಮಿಯೇ 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 ಸ್ವಾಮಿಯಪ್ಪ, ಶರಣಮಪ್ಪ, ಭಕ್ತಿಯಪ್ಪ, ಹೊನ್ನಾಳಪ್ಪ, ಸ್ವಾಮಿಯೇ ಸ್ವಾಮಿಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ 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 ಸ್ವಾಮಿಯಪ್ಪ, ಶರಣಮಪ್ಪ, ಭಕ್ತಿಯಪ್ಪ, ಹೊನ್ನಾಳಪ್ಪ, ಗುರುವೆ ಸ್ವಾಮಿಯಪ್ಪ, 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 ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯಪ್ಪ. ಶರಣಮಯ್ಯಪ್ಪ, ಅಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ. ನೋಡ್ಕೊಂಡಿದ್ರೆ ನೀನಾಗೆ ನಿನ್ನ ತಮ್ಮನೇ ಒಳಗೆ ಇಲ್ಲ ಅವಸರ ಬಂದು ಬರ್ತಾ ಇದ್ದದೆ ಅಂತ ಕೇಳ್ತಾ ಗೊತ್ತಾಯ್ತು. ಗುರುಸ್ವಾಮಿಗಳು ತುಂಬಿಸಿ ಮಾಡೋಕ್ಕಾಗಲ್ಲ. ದೀಪ ಹೇಳ್ಬೇಕಂಗ ಅಷ್ಟಕ್ಕೆ ಬ್ರೇಕ್ ಹೊಡೆದಂಗೆ ನಿಲ್ಸ್ಬಿಡ್ರಿ. ಸ್ವಾಮಿ
ಓಂ ಸ್ವಾಮಿ ಓಂ ಸ್ವಾಮಿಯಪ್ಪ ಅಯ್ಯಪ್ಪ ಗೊತ್ತಿಯಪ್ಪ ಅಯ್ಯಪ್ಪ ಕನ್ಯಾಸ್ವಾಮಿ ರೂಪದಲ್ಲಿ ಓಡಿ ಬಾರಯ್ಯಪ್ಪ ಗಂಡಸ್ವಾಮಿ ರೂಪದಲ್ಲಿ ಓಡಿ ಬಾರಯ್ಯಪ್ಪ ಗುರುಸ್ವಾಮಿ ರೂಪದಲ್ಲಿ ಓಡಿ ಬಾರಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಓಂ ಸ್ವಾಮಿ ಓಂ ಸ್ವಾಮಿ ವೀರಮಣಿ ಕಂಠನೇ ಆಪತ್ ಬಾಂಧವನೇ ನಾಥ ರಕ್ಷಕನೇ ಹಿರಿಯರು ಬಂದವರೇ ಹಿರಿಯಾಲ್ ತಂದವರೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಗುರುಗಳಿಗೆಲ್ಲ ಬಡಗದಕ್ಕೆ ಯಾಕ್ರಿ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ ಆದರೂ ಶರಣ ಪುನಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಶರಣು ಪುನಯ್ಯಪ್ಪ ಅಯ್ಯನಿ ಪುನಯ್ಯಪ್ಪ ಅಯ್ಯಪ್ಪ ಅಯ್ಯನಿ ಪುನಯ್ಯಪ್ಪ ಸ್ವಾಮಿಗಳಾದರು ಶರಣ ಪುನಯ್ಯಪ್ಪ ಅಯ್ಯಪ್ಪ ಓಂ ಸ್ವಾಮಿ ಬನ್ನಿ ಹೆಂಗಿದ್ದೀರಾ ಹಂಗೆ ವೀರಮಣಿ ಕಂಠನೇ ವೀರನೇ ಸ್ವಾಮಿ ಪಾದ ಅಯ್ಯಪ್ಪ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಕೈ ಮುಗಿ ಆಯ್ತು ಮೇಡಮ್ ಇಲ್ಲ ಏನು ಒಬ್ಬೊಬ್ರು ಹಿಂಗ ಹತ್ಬೇಕಾದ್ರೆ ಮಾಡೋಣ ಓಂ ಸ್ವಾಮಿ ಓಂ ಸ್ವಾಮಿ ನಿಧಾನ ನಿಧಾನ ಸ್ವಾಮಿಗಳು ಮಕರ ಜ್ಯೋತಿ ನಿಧಾನ ಸ್ವಾಮಿಗಳು ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಫೋಟೋದಲ್ಲ ಮೊಬೈಲಲ್ಲಿ ಹೊಡ್ಕೊಳ್ರಿ ಅದೇನು ದೊಡ್ಡದ ನಾವೆಲ್ಲ ಮೊಬೈಲಲ್ಲಿ ಹೊಡ್ಕೊಂಡು ಲೆಕ್ಕ ಹಾಕಲ್ವ ನಿಧಾನ ನಿಧಾನ ಸ್ವಾಮಿಗಳು ಇನ್ನೇನು ಬೇರೆ ಸಿವಿಲ್ ಸ್ವಾಮಿಗಳು ಯಾರು ಹೊತ್ತಲ್ಲ ನೀವೇ ಹೋಗೋದು ನೀವೇ ಬರೋದು ಅದೇ ಮಗಳು ಬಟ್ಟೆ ತೆಗೀರಿ ಎಲ್ಲ ಒಳಗೆ ಹೋದ್ಮೇಲೆ
ನೀವೆಲ್ಲ ತಗೋಬಿಡಿ ಸ್ವಾಮಿಗಳು, ಬಾರಿ ಮುಂದಾಗಿದ್ದೀರಿ ನೀವು. ರವಿಸ್ವಾಮಿ ದಶಗೌಡ ಸ್ವಾಮಿ, ಓಯ್ ದಶಗೌಡ ಸ್ವಾಮಿ ತಗೊಳ್ಳಿ. ಚೇತು ಚೇತು ಹಾಂ ಬರ್ರಿ ಅಯ್ಯಪ್ಪ. ಡ್ರೈವರ್ ಸ್ವಾಮಿ, ಎಲ್ಲರದು ಇಡ್ಮುಡಿ ಕಟ್ಸಿ ಎಲ್ಲನೂ ಆಯಿತು. ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ. ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ರಕ್ಷಿನ. ಅವ್ರೊಂದು ಬಾಯು ಹೇಳಲಿಲ್ಲ. ಅವ್ರು ಎಲ್ಲಿ ಹೋಗ್ಬೇಕಾದ್ರು ಅಷ್ಟೇ, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ನಂದೀಶ್ ಅವರು ಸುಮ್ಮನೆ ನೋಡ್ತಾ ಇದ್ರು. ನೋಡ್ಬಿಟ್ಟು ಲಾಸ್ಟಲ್ಲಿ ಹುಷಾರಾಗಿ ನಾನು ಹೋಗ್ಬಿಡ್ತೀನಿ, ಹೋಗು ನೀನೇನು ಅಳಬೇಡ ಅಂತ ಹೇಳಿ ಕಳಿಸಿದ್ರು. ಎಲ್ಲರೂ ಒಂದೇ ಕೇಳ್ಕೊತಾ ಇದ್ದಿದ್ದು, ಅವರೆಲ್ಲರೂ ಸುಖವಾಗಿ ಹೋಗಿ ಕ್ಷೇಮವಾಗಿ ನಮ್ಮ ಮನೆಗೆ ಬರಲಪ್ಪ ಅಯ್ಯಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗಲ್ಲೇನು ಅಷ್ಟೊಂದೇನು ಇರಲಿಲ್ಲ, ಅವರು ಬರೀ ಇಡ್ಮುಡಿ ಕಟ್ಟೋದು ಒಂದು ಇರಲಿ ಅಂಥೇಳಿ ನಾನು ವ್ಲಾಗ್ನ ಮಾಡಿದ್ದೆ ಅಷ್ಟೇನೇನೆ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.